ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ಆ್ಯಸ್ ಯೂಶುವಲ್ ನಾನು 6 ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 11mm ನೀಡಲ್ನ ತೊಗೊಂಡು ಒಂದು ಹೊಸ ರೀತಿ ಕ್ರೋಶೆ ಡಿಸೈನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. 2 ಸ್ಟೆಪ್ಸ್ನಲ್ಲೇ ಮುಗಿಯುವಂತಹ ಡಿಸೈನ್ನು. ಇದರಲ್ಲಿ ಯಾವುದೇ ರೀತಿ ಕುಚ್ಚುಗಳನ್ನ ಯೂಸ್ ಮಾಡಿಲ್ಲ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಫಸ್ಟ್ ಬಂದುಬಿಟ್ಟು ನಾನು ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನು ಕೂಡ ಮಾಡ್ಕೊಬೇಕು. ಇದರಿಂದ ಬಟ್ಟೆಗೆ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ನೋಡಿ, ಇಷ್ಟಾದಮೇಲೆ ಒಂದು ಬೀಡ್ಸ್ನ ಇಲ್ಲಿ ತೊಗೊತಾ ಇದ್ದೀನಿ. ನಾನು ಇಲ್ಲಿ ತೊಗೊತಿರೋದು ತುಂಬ ಚಿಕ್ಕ ಬೀಡ್ಸು. 3mm ಬೀಡ್ಸ್ಗಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿರುವಂತಹ ಗೋಲ್ಡನ್ ಬೀಡ್ಸ್ನ ಇಲ್ಲಿ ತೊಗೊತಾ ಇರೋದು. ನೋಡಿ, ತುಂಬಾ ಚಿಕ್ಕ ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ. ಡಿಸೈನ್ ಮಾತ್ರ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಫಸ್ಟ್ ಈ ರೀತಿ ಬೀಡ್ಸ್ ಲಾಕ್ನ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಮಾಡಿಕೊಂಡು ಆ ನಂತರ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಳ್ಳಿ. ಒಂದು 2 ಚೈನ್ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ನ ಮಾಡ್ಕೊಬೇಕು ಬಟ್ಟೆಗೆ. ಈ ರೀತಿ ಒಂದು ಡಬಲ್ ಕ್ರೋಶನ ನೀವು ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟು ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಚೈನ್ಸ್ನ ಹಾಕ್ತಾಯಿದ್ದೀನಿ. ಒಂದು 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಆ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ಮತ್ತೊಂದು ಡಬಲ್ ಕ್ರೋಶನ ಈಗ ಮಾಡ್ಕೊಬೇಕು ಮೇಲ್ಭಾಗದಲ್ಲಿ. ನೋಡಿ, ಈ ರೀತಿ ಓಕೆನಾ. ಈ ರೀತಿ ಡಬಲ್ ಕ್ರೋಶ ಕಂಬನ್ನು ಸುಮಾರು ಒಂದು 7 ಸರಿ ಹೀಗೆ ನೀವು ಹಾಕೊತಾ ಬರಬೇಕು. ನೋಡಿ, ಈ ರೀತಿ ಫಸ್ಟ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶ ಕಂಬ, ಅದು ಫಿಲ್ ಆಗೋ ತನಕ ನೀವು ಈ ಮೇಲ್ಭಾಗದಲ್ಲಿ ಡಬಲ್ ಕ್ರೋಶ ಕಂಬದಿಂದ ಫಿಲ್ ಮಾಡ್ತಾ ಬರಬೇಕು. ಈ ಡಿಸೈನ್ಗೆ ಒಂದು 7 ಟೈಮ್ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಕ್ರೋಶ ಕಂಬ ಕಂಪ್ಲೀಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ, ಕಮ್ಮಿನೂ ಬೇಡ. ಕರೆಕ್ಟು 7 ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಒಂದು 7 ಟೈಮ್ ಹಾಕಿದ್ದೀನಿ. 7 ಟೈಮ್ ಆದಮೇಲೆ ನೋಡಿ, ಒಂದಿಲ್ಲ ಬೀಡ್ಸ್ನ ಮತ್ತೊಂದು ತೊಗೊತಾ ಇದ್ದೀನಿ. ನಾನು ಸೇಮ್ ಬೀಡ್ಸ್ ಇಲ್ಲ ನಾನು ತೊಗೊತಿರೋದು ಚಿಕ್ಕ ಬೀಡ್ಸೇ. ಒಂದು ಬೀಡ್ಸ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊಬೇಕು ಬಟ್ಟೆಗೆ. ಇದೇ ರೀತಿ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಮಾತ್ರ ನಿಮಗೆ ಸ್ಟೆಪ್ ಸ್ವಲ್ಪ ಬೇರೆ ಥರ ಇದೆ. ಅದರ ನಂತರ ಎಲ್ಲ ಹೀಗೇ ಒಂದ್ಸರಿ ಬೀಡ್ಸ್ ಲಾಕ್ ಮಾಡ್ಕೊಟ್ಟಾದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋತೀವಿ. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ತಾ ಫಿಲ್ ಮಾಡ್ತಾ ಬರಬೇಕು ಕಂಬಗಳನ್ನ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು 7 ಕಂಬ ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಮತ್ತೊಂದು ಬೀಡ್ಸ್ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಸ್ಲೋ ಆಗಿ ನೋಡ್ಕೊಬೋದು. ನೋಡಿ, ಈ ರೀತಿ ಓಕೆನಾ. ಇದನ್ನು ಕೂಡ ಒಂದು 7 ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಬೀಡ್ಸ್ನ ತೊಗೊಬೇಕಾಗತ್ತೆ. ಹೀಗೆ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಎಂಡಿಂಗ್ನಲ್ಲಿ ಬಂದುಬಿಟ್ಟು 7 ಚೈನ್ ಕಂಪ್ಲೀಟ್ ಆದಮೇಲೆ ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೀಡ್ಸ್ನ ನೀವು ತೊಗೊಬೇಕಾಗತ್ತೆ. 7 ಚೈನ್ ಆದಮೇಲೆ ಡಿಸೈನ್ ಎಂಡಿಂಗ್ ಹೇಗೆ ಮಾಡಬೇಕು ಅಂದಾಗ ಒಂದು ಸೇಮ್ ಸೈಜ್ ಬೀಡ್ಸ್ನೇ ತೊಗೊಂಡು ಥ್ರೆಡ್ ಪಾಸ್ ಮಾಡಿಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಒಂದು ಲಾಕ್ ಮಾಡಿಕೊಂಡು ಆ ನಂತರ ನೋಡಿ ಡೈರೆಕ್ಟಾಗಿ ಬಟ್ಟೆಗೇ ಲಾಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಎಂಡಿಂಗ್ನಲ್ಲಿ ನಾನು ಮತ್ತೆ ಬೇರೆ ಪ್ಯಾಟರ್ನ್ ಹೇಳ್ಕೊಡ್ತಿಲ್ಲ. ಡೈರೆಕ್ಟಾಗಿ ಥ್ರೆಡ್ಗೆ ಜಾಯಿನ್ ಮಾಡಿ ಎಕ್ಸ್ಟ್ರಾ 2 ಚೈನ್ನ ಲಾಕ್ ಮಾಡ್ಕೊಬೇಕಾಗುತ್ತೆ. 2 ಚೈನ್ ಹಾಕಿ ಈ ಮಧ್ಯ ಭಾಗದಲ್ಲಿ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡೋದ್ರಿಂದ ಬಟ್ಟೆಗೆ ಥ್ರೆಡ್ ಕರೆಕ್ಟಾಗಿ ಲಾಕ್ ಆಗುತ್ತೆ. ಡಿಸೈನ್ ಕೂಡ ಬಿಚ್ಚಿ ಹೋಗೋದಿಲ್ಲ. ಆನಂತರ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು ಬೇರೆ ಕಲರ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಹಿಂಗಡೆ ಒಂದು ಲಾಕ್ನ ಮಾಡಿಕೊಂಡು ಆನಂತರ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ 2 ಚೈನ್ ಲಾಕ್ ಮಾಡಿದ್ದೀವಲ್ವ,
ಕಂಬಗಳ ಹಿಂದೆ ಅಲ್ಲಿ ಬಂದುಬಿಟ್ಟು ನಾನು ಒಂದು 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಸೆಕ್ಯೂರ್ ಮಾಡ್ಕೋತೀನಿ. ಆವಾಗ ನಿಮಗೆ ಬೇಸ್ ಲೈನಿಗೆ ಸೆಕೆಂಡ್ ಥ್ರೆಡ್ಸ್ ಕೂಡ ಅಟ್ಯಾಚ್ ಆಗುತ್ತೆ. ಇಷ್ಟು ಅಟ್ಯಾಚ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಚೈನ್ ಗ್ಯಾಪ್ ಇದೆ ಅಲ್ವಾ ಕಂಬದ್ದು, ಅಲ್ಲಿ ಬಂದುಬಿಟ್ಟು ಮತ್ತೊಂದು ಲಾಕ್ನ ಮಾಡ್ಕೊಳ್ಳೋಣ. ಈ ಸ್ಟಾರ್ಟಿಂಗ್ ಮಾತ್ರ ಹೀಗೆ ಮಾಡ್ಕೊಳೋದು, ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಸೇಮ್ ಇರುತ್ತೆ ಡಿಸೈನ್ಸು. ಈ ರೀತಿ ಲಾಕ್ ಮಾಡ್ಕೊಬೇಕು. ಆನಂತರ ಇಲ್ಲೊಂದು ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೀಡ್ಸ್ ಲಾಕ್ ಮಾಡ್ಕೋಬೇಕು. ಹಾಕ್ಕೊಂಡು ಒಂದು ಲಾಕನ್ನು ಮಾಡಿಕೊಂಡು ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಲಾಕಲ್ಲೇ ಬಂದುಬಿಟ್ಟು ನೀವು ಇಲ್ಲಿ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಹೀಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ನೀವು ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಮಾಡಿರ್ತೀರ ಗೊತ್ತಾ, ಗ್ರೀನ್ ಕಲರ್ ಥ್ರೆಡ್ಸ್ನ ಅದೇ ರೀತಿಯೇ 2 ಚೈನ್ಸ್ನ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳೋದು. ಆನಂತರ ಡಬಲ್ ಕ್ರೋಶ ಕಂಬ ಒಳಭಾಗದ ಥ್ರೆಡ್ನ ತಗೊಂಡು ಮೇಲ್ಭಾಗದಲ್ಲಿ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಇಲ್ಲೂ ಕೂಡ ಅಷ್ಟೇ ಒಂದು 7 ಟೈಮ್ ನೀವು ಡಬಲ್ ಕ್ರೋಶನ ಹಾಕೋತಾ ಬರಬೇಕಾಗತ್ತೆ. ಅಂದರೆ ನೀವು ಬೇಸ್ ಲೈನಲ್ಲಿ ಯಾವ ರೀತಿ ನೀವು 7 ಡಬಲ್ ಕ್ರೋಶನ ಹಾಕಿರ್ತೀರೋ ಅದೇ ರೀತಿಯೂ ಈ ಮೇಲ್ಗಡೆ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ನೀವು 7 ಸ್ಟೆಪ್ಸ್ ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಆವಾಗ ಡಿಸೈನಲ್ಲಿ ಇಲ್ಲೂ ಕೂಡ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಅಂತ ಹೇಳಿ ಡಿಫ್ರೆನ್ಸಸ್ ಬರೋಲ್ಲ, ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ. ತುಂಬ ಈಸಿಯಾಗಿದೆ ಡಿಸೈನು, ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನೀವು ಬ್ರೈಡಲ್ ಸ್ಯಾರಿಗೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ರೆ ಎಷ್ಟು ವರ್ಷ ಆದರೂ ಕೂಡ ಡಿಸೈನ್ ಸ್ವಲ್ಪನೂ ಹಾಳಾಗೋದಿಲ್ಲ, ಹೇಗಿದೆಯೋ ಹಾಗೇ ಇರುತ್ತೆ ಈ ಡಿಸೈನ್ಸ್ ಎಲ್ಲ. ಇಲ್ಲಿ ಯಾವುದೇ ರೀತಿ ಕುಚ್ಚು ಹಾಕದೇ ಇರೋದ್ರಿಂದ ಏನಾಗುತ್ತೆ, ಅದನ್ನು ಫೋಲ್ಡಿಂಗ್ನಲ್ಲೂ ಕೂಡ ಅಷ್ಟೇ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಎಸ್ ನೋಡಿ ಈ ರೀತಿ ನೀವು ಜಾಸ್ತಿ ಮೆಟಲ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಬನ್ನಿ, ಸೊ ಆವಾಗ ಕಲರ್ ಕೂಡ ಹೋಗೋ ಪ್ರಾಬ್ಲಮ್ಸ್ಗಳಿರೋದಿಲ್ಲ. ನೋಡಿ ಇಷ್ಟು ಆದಮೇಲೆ ಒಂದು 7 ಟೈಮ್ಸ್ ಹಾಕಿದ್ದೀನಿ. 7 ಟೈಮ್ಸ್ ಆದಮೇಲೆ ನಾನು ಇಲ್ಲಿ ಮತ್ತೆ ಒಂದು ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ 7 ಟೈಮ್ ಆಗಿದೆ. ಇದಕ್ಕೆ ಮತ್ತೊಂದು ಗೋಲ್ಡನ್ ಬೀಡ್ಸ್ನ ತಗೊಳ್ಳೋಣ. ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದುಬಿಟ್ಟು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ. ನೀವು ಫುಲ್ಲು ಡಿಸೈನ್ ಕೂಡ ಅಷ್ಟೇ ಇದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಆ ಗ್ರೀನ್ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೇ ಸ್ಟ್ರೈಟಾಗಿ ನೆಕ್ಸ್ಟ್ ಈ ಪರ್ಪಲ್ ಕಲರಿಂದು ಸ್ಲ್ಯಾಂಟಿಂಗ್ ಆರ್ಚ್ ಕೂಡ ಬರುತ್ತೆ. ಎಸ್ ನೋಡಿ ಹೀಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈನೂ ಮಾಡ್ತೀನಿ. ಎಸ್ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊತ ಹೋಗಿ ನೀಟಾಗಿ ಬರುತ್ತೆ ಡಿಸೈನು. ನೋಡಿ ಈ ರೀತಿ ಬಂದಿದೆ ಅಲ್ವಾ. ಇಷ್ಟಾದಮೇಲೆ ಎಂಡಿಂಗ್ನಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂದರೆ, ಎಂಡಿಂಗ್ನಲ್ಲೂ ಅಷ್ಟೇ ನೋಡಿ ಒಂದು 7 ಚೈನ್ ಹಾಕೊಂಡಾದ್ಮೇಲೆ ಮತ್ತೊಂದು ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡಿ ಒಂದು ಲಾಕನ್ನು ಮಾಡಿಕೊಂಡು ಅದನ್ನು ನೆಕ್ಸ್ಟ್ ನೋಡಿ ಒಂದು 2 ಚೈನ್ ಡಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು ನೀವು ಎಂಡಿಂಗ್ನಲ್ಲಿ. ಎಸ್ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಆನಂತರ ಮತ್ತೊಂದು 2 ಚೈನ್ನ ಹಾಕ್ಕೊಂಡು 2 ಅಥವಾ 3 ಚೈನ್ನ ಹಾಕ್ಕೊಂಡು ಎಂಡಿಂಗ್ ಬೀಡ್ಸ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಳ್ಳಿ. ಓಕೆನಾ. ಪ್ರತಿಯೊಂದು ಡಿಸೈನ್ಗೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಮತ್ತು ಫಿನಿಶಿಂಗ್ ಲೈನ್ನ ತುಂಬ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲಾಗಿ. ಎಸ್ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಆವಾಗ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೀವು ಇದನ್ನು ಸ್ಯಾರಿಗೆ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಈಸಿಯಾಗಿದೆ. ಸ್ಟೆಪ್ ಬೈ ಸ್ಟೆಪ್ನು ಹೇಳ್ಕೊಟ್ಟಿದ್ದೀನಿ. ನೀಟಾಗಿ ತಿಳ್ಕೊಂಡಿದ್ದ ಡಿಸೈನ್ನ ಹಾಕ್ಕೊಳ್ಳಿ. ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಡಬಲ್ ಕಲರ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.